ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನೀನು ಇಂದು ನಿನ್ನ ಭವಿಷ್ಯತ್ತಿನ ಕುರಿತು ನಿರೀಕ್ಷೆಯನ್ನ ಕಳೆದುಕೊಂಡಿದ್ದೀಯಾ? ನಿನ್ನ ಭವಿಷ್ಯತ್ತು ಏನಾಗ್ತದೋ, ಏನಿರ್ತದೋ, ಹೇಗಿರ್ತದೋ ಎಂಬ ಯಾವುದೇ ವಿಷಯ ನಿನ್ನ ಜೀವನದಲ್ಲಿ ಪ್ರಕಟವಾಗದೆ, ಅಂದರೆ ನಿನ್ನ ಮುಂದಿನ ಜೀವಿತ ಹೇಗಿರಬೇಕು ಎಂಬ ಯಾವುದೇ ರೀತಿಯ ಅರಿವಿಲ್ಲದೆ ನೀನು ಜೀವಿಸ್ತಾ ಇದೆಯಾ? ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ, ನಮಗೆ ಭವಿಷ್ಯತ್ತಿನ ಕುರಿತು ನಂಬಿಕೆ ಕಳೆದು ಹೋಗ್ಬಿಟ್ಟಿದೆಯಾ? ಇವತ್ತು ನಾವೇನು ಜೀವಿಸ್ತಾ ಇದ್ದೀವೋ, ನಿನ್ನೆ ನಮ್ಮ ಜೀವನದಲ್ಲಿ ಏನಾಯ್ತೋ, ಇವತ್ತು ನಾವೇನು ಜೀವಿಸ್ತಾ ಇದ್ದೀವೋ ಹಾಗೆ ನಾಳೆ ಇರ್ತೇವೆ ಎಂಬುದಾಗಿ ನಮ್ಮ ಜೀವಿತವನ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ದೇವಾ? ಯಾಕಂದ್ರೆ ಭವಿಷ್ಯತ್ತಿನ ಕುರಿತು ನಾವು ಏನು ಅಂದ್ಕೊಳ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ. ನೀವು ಯಾವುದಾದ್ರೂ ಊರಿಗೆ ಹೋಗ್ಲಿಕ್ಕೆ ನೀವು ಪ್ರಯತ್ನಿಸ್ರಿ, ಆ ಊರಿಗೆ ಹೋಗ್ಲಿಕ್ಕೆ ನಿಮಗೆ ಆಸೆ ಇಲ್ಲದೆ ಹೋದ್ರೆ, ಆ ಊರಲ್ಲಿರುವಂಥ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಹೋದ್ರೆ ನೀವು ಆ ಊರಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ನೀವು ನಿಮ್ಮ ಭವಿಷ್ಯತ್ತಿನ ಕುರಿತು ನಿಮಗೆ ಗೊತ್ತಿಲ್ಲದೆ ಹೋದ್ರೆ, ಆ ಭವಿಷ್ಯತ್ತಿನ ಕುರಿತು ನಿಮಗೆ ಆಸೆ ಇಲ್ಲದೆ ಹೋದ್ರೆ, ನಿಮ್ಮ ಜೀವನದಲ್ಲಿ ಭವಿಷ್ಯತ್ತಿನ ಕುರಿತು ಯಾವುದೇ ರೀತಿಯ ಪ್ರಜ್ಞೆ ಇಲ್ಲದೆ ನಾವು ಹಾಗೆ ನಿಂತ್ಕೊಂಡ್ಬಿಡ್ತೇವೆ. ನಮ್ಮ ಜೀವನದಲ್ಲಿ ಬಹಳಷ್ಟು ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಚೆನ್ನಾಗಿ ಆಗ್ತೇವೆ, ನಾಳೆ ನಾವು ಚೆನ್ನಾಗಿರ್ತೇವೆ, ನಮ್ಮನ್ನ ದೇವರ ಆಶೀರ್ವಾದ ಮಾಡ್ತಾನೆ, ನಾವು ಎದ್ದೇಳ್ತೇವೆ ಎಂಬ ಎಲ್ಲಾ ನಿರೀಕ್ಷೆಯನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೇವೆ. ಯಾಕೆ ನಾವು ಹಾಗೆ ಕಳ್ಕೊಂಡಿರ್ತೀವಿ ಅಂದ್ರೆ, ನಮ್ಮ ಜೀವನದಲ್ಲಿ ನಡೆಯುವಂತ ಕೆಲವು ಘಟನೆಗಳು, ನಮ್ಮ ಜೀವನದಲ್ಲಿ ಕೆಲವು ಸಾರಿ ಕಹಿ ಘಟನೆಗಳು ನಡೆದ್ಬಿಟ್ಟಿರ್ತವೆ, ನಮ್ಮ ಜೀವನದಲ್ಲಿ ಕೆಲವು ಸಾರಿ ನೋವುಗಳ ಮೇಲೆ ನೋವು ನಡೆದ್ಬಿಟ್ಟಿರ್ತದೆ, ನಮ್ಮ ಜೀವನದಲ್ಲಿ ಕೆಲವು ಸಾರಿ ಸೋಲುಗಳ ಮೇಲೆ ಸೋಲುಗಳು ಆಗ್ಬಿಟ್ಟಿರ್ತದೆ, ನಮ್ಮ ಜೀವನದಲ್ಲಿ ನಾವು ಹೇಳಲಿಕ್ಕೆ ಆಗದಷ್ಟು ನೋವುಗಳನ್ನ ತಿಂದು 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 ನಾವೇನ್ ಮಾಡ್ತೀವಿ ಅಂದ್ರೆ, ಬಹಳಷ್ಟು ನೋವುಗಳನ್ನ ತಿಂದು ನಾವು ಮುರಿಯಲ್ಪಟ್ಬಿಟ್ರೆ ನಾವು ಇನ್ನ ಚೆನ್ನಾಗಿ ಆಗ್ತೀವನ್ನುವಂತ ಅಥವಾ ನಾವು ಚೆನ್ನಾಗಿ ಆಗ್ಬೇಕನ್ನುವಂತ ಆಸೆಯನ್ನ ನಾವು ಬಿಟ್ಬಿಡ್ತೇವೆ. ಯಾರಿಗೆ ಭವಿಷ್ಯತ್ತು ಚೆನ್ನಾಗಿ ಆಗ್ಬೇಕನ್ನುವಂತ ಅಥವಾ ಭವಿಷ್ಯತ್ತಲ್ಲಿ ಚೆನ್ನಾಗಿರ್ಬೇಕೆಂಬ ಆಸೆ ಬಿಟ್ಟು ಹೋಗ್ತಾನೋ ಅವನು ಹೀಗಿರ್ತಾನೆ. ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಭವಿಷ್ಯತ್ತಿನ ಆಸೆಯನ್ನ ಬಿಟ್ಟವನು ಹೇಗಿರ್ತಾನಪ್ಪ ಅಂತ ಹೇಳಿದ್ರೆ, ಅವನಿಗೆ ಊಟ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಅವನಿಗೆ ಒಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ, ಅವನಿಗೆ ಏನೂ ಸಹ ಮುಂದಿನ ಕುರಿತು ಅಥವಾ ನಾಳಿನ ಕುರಿತು ಯಾವುದೇ ಅಕ್ಕರೆ ಏನು ಇರೋದಿಲ್ಲ. ಯಾಕಂದ್ರೆ ಅವನ ಜೀವನದಲ್ಲಿ ಏನಾಗಿರ್ತಪ್ಪ ಅಂದ್ರೆ, ನಿನ್ನೆ ದಿನಗಳು ಅವನಿಗೆ ನೋವು, ಸಂಕಟ, ಸೋಲು, ಅಪಮಾನ, ನಿಂದೆ, ಮೋಸಗಳಾಗಿರ್ತವೆ. ಇಂದಿನ ಜೀವಿತ ಏನಾಗಿರ್ತಪ್ಪ ಅಂದ್ರೆ ನಿರಾಶೆ ಜೀವಿತ ಆಗಿರ್ತದೆ. ನಾಳಿನ ಜೀವಿತ ಏನಾಗಿರ್ತಪ್ಪ ಅಂದ್ರೆ ಯಾವುದೇ ಭರವಸೆ ಇಲ್ಲದ ಜೀವಿತ ಆಗಿರ್ತದೆ. ನಾನು ವಾಕ್ಯ ಹೇಳ್ತಿರುವಾಗ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನಾಳೆ ನಾವು ಚೆನ್ನಾಗಿರ್ಬೇಕನ್ನೋ ಆಸೆ ಇಲ್ಲ. ನಾನು ವಾಕ್ಯ ಹೇಳ್ತಿರುವಾಗ ಕೇಳಿಸ್ಕೊಳ್ತಿರುವಂತ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನಾಳೆ ನಾನು ಚೆನ್ನಾಗಿ ಆಗ್ಬೇಕು, ನಾಳೆ ನಾನು ಚೆನ್ನಾಗಿರ್ತೀನಿ ಅನ್ನುವಂತ ಯಾವುದೇ ನಿರೀಕ್ಷೆ ಇಲ್ಲ. ಬಿಡಪ್ಪ, ಏನೋ ನಮ್ಮ ಜೀವನದಲ್ಲಿ ಏನೋ ಒಂದು ಹಾಕೊಂಡು ಹೋಗ್ಬಿಡೋಣ ಅಂತೇಳಿ ನಾವು ಹೊರಟ್ಬಿಡ್ತೇವೆ. ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಸ್ವಲ್ಪ ದಿನಗಳ ಹಿಂದೆ ನೀವು ಹೇಗಿದ್ರಿ? ನಾಳೆ ಹೇಗಿರ್ಬೇಕಂತ ಬಯಸಿದ್ರಿ? ನಾಳೆ ನಾನು ಚೆನ್ನಾಗಿರ್ಬೇಕಂತ ಬಯಸಿರ್ಲಿಲ್ವಾ? ನಾನು ನಾಳೆ ಉತ್ತಮವಾಗಿರ್ಬೇಕಂತ ಬಯಸಿರ್ಲಿಲ್ವಾ? ನಾನು ನಾಳೆ ಆಶೀರ್ವಾದ ಪಡ್ಕೊಳ್ಬೇಕಂತ ಬಯಸಿರ್ಲಿಲ್ವಾ? ನಾಳೆ ದೇವರಲ್ಲಿ ಬೆಳಿಬೇಕಂತೇಳಿ ಬಯಸಿರ್ಲಿಲ್ವಾ? ಇವತ್ತು ಆ ಎಲ್ಲಾ ವಿಷಯಗಳಲ್ಲಿ ನಾವು ಸೋತ್ ಹೋಗ್ಬಿಟ್ಟಿದ್ದೇವೆ. ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅನ್ನುವಂಥ ವಿಷಯದಲ್ಲಿ ನಾವು ಸೋತ್ ಹೋಗ್ಬಿಟ್ಟಿದ್ದೇವೆ. ನಾವು ಚೆನ್ನಾಗಿ ಆಗ್ಬೇಕನ್ನುವಂಥ ವಿಷಯದಲ್ಲಿ ಸೋತ್ ಹೋಗ್ಬಿಟ್ಟಿದ್ದೇವೆ. ಯಾಕೆ? ಯಾರೋ ಒಬ್ಬರು ಮಾಡಿದ ಮೋಸ, ಯಾರೋ ಒಬ್ಬರು ಮಾಡಿದ ನೋವು, ಯಾರೋ ಒಬ್ಬರು ಮಾಡಿದಂತ ನಿಂದೆ, ಯಾರೋ ಒಬ್ಬರು ಮಾಡಿದಂತ ಅಪಮಾನ, ಜೀವನದಲ್ಲಾದಂತ ಸೋಲುಗಳು, ನಷ್ಟಗಳು, ಕೈ ಬಿಟ್ಟು ಹೋದಂತ ಆ ಒಂದು ಅನುಭವ, ಎಷ್ಟೋ ಜನರು ನಂಬಿಸಿ ಮೋಸ ಮಾಡಿದ ಅನುಭವ, ಈ ಅನುಭವಗಳಲ್ಲಿ ನಾವು ಬಿದ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ನಾವು ಸೋತ್ ಹೋಗ್ಬಿಡ್ತೇವೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ನೀನು ಇವತ್ತಿರೋದಾದ್ರೆ ನಿನ್ನ ಮನಸ್ಥಿತಿಯನ್ನ ಬದಲಾಯಿಸ್ಕೋ. ಯಾಕಂತ ಹೇಳಿದ್ರೆ, ನೀನು ಇನ್ನೊಬ್ಬರ ಸಂತೋಷಕ್ಕೋಸ್ಕರವಾಗಿ, ಇನ್ನೊಬ್ಬರ ಹಿತಕ್ಕಾಗಿ, ಇನ್ನೊಬ್ಬರ ಒಳ್ಳೆಯದಕ್ಕಾಗಿ ನಿನ್ನ ಭವಿಷ್ಯತ್ತನ್ನು ತ್ಯಾಗ ಮಾಡಿ ಎಲ್ಲವನ್ನೂ ಮಾಡಿರ್ತೀಯ. ಆದ್ರೆ ನಿನ್ನಿಂದ ಉಪಕಾರ ಪಡ್ಕೊಂಡವರು, ಚೆನ್ನಾಗಾದವರು, ಅವರು ನಿನ್ನಿಂದ ಎಲ್ಲವನ್ನ ಪಡ್ಕೊಂಡು ಬಲಗೊಂಡು ನಿನ್ನ ಬಿಟ್ಟು ಹೋಗಿ ಅವ್ರು ಚೆನ್ನಾಗಿ ಆಗ್ಬೇಕಾದ್ರೆ, ನೀನು ನಿನ್ನ ಬಲ ಇದ್ದಂತ ಸಮಯದಲ್ಲಿ ಅವರಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಕಳ್ಕೊಂಡಾಗ, ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ,
ಕೇಳಿಸ್ಕೊ, ಅವರು ಚೆನ್ನಾಗಿ ಆಗ್ತಿದ್ದಾಗ ನಿನ್ನಲ್ಲಿ ಬಲ ಇಲ್ದಿದ್ದಾಗ ನೀನೇನಾಗ್ತೀಯ? ಹಾಗಾಗಿ ನಾನು ಏನ್ ಹೇಳ್ತೀನಂದ್ರೆ, ನಾಳೆಯ ಕುರಿತಾದಂತ ಆ ನಿರೀಕ್ಷೆಯನ್ನ ಕಳೆದುಕೊಳ್ಬೇಡ. ಹಾಗಾದ್ರೆ ನೀನ್ ಕೇಳ್ಬೋದು, ಪಾಸ್ಟರ್ ಅವರೇ, ನಾನು ನಾಳಿನ ಕುರಿತು ಹೇಗೆ ಚೆನ್ನಾಗಿ ಆಗ್ಬೇಕಂತೇಳಿ ಆ ನಿರೀಕ್ಷೆನ ತಂದ್ಕೊಳ್ಳೋದು, ನಾಳಿನ ಕುರಿತು ನಾನು ಹೇಗೆ ಆಸೆ ಬರೋದು ಅಂತ ಹೇಳಿದ್ರೆ 2 ವಿಷಯ ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊ. ಮೊದಲನೇದು, ನಾಳೆ ನೀನು ಚೆನ್ನಾಗಿ ಆಗ್ತೀನಿ ಅನ್ನುವಂತ ಆಸೆ ಇರಬೇಕು. ನಾನು ಚೆನ್ನಾಗಿ ಆಗ್ತೀನಲ್ಲ, ನಾನು ಚೆನ್ನಾಗಿ ಆಗ್ಬೇಕನ್ನೋ ಆಸೆ ನಿನಗಿರ್ಬೇಕು. ನಿನ್ನೊಳಗೆ ಚೆನ್ನಾಗಿ ಆಗ್ಬೇಕು, ನಿನ್ನೊಳಗೆ ಎದ್ದೇಳ್ಬೇಕು, ನಿನ್ನೊಳಗೆ ನಾನು ಬಲಗೊಳ್ಬೇಕು, ನಾನು ತುಳಿದವರ ಮುಂದೆ ಬಲವಾಗಿ ನಿಂತ್ಕೊಳ್ಬೇಕು, ನನ್ನ ವಿರೋಧಿಗಳ ಮುಂದೆ ನಾನು ಎದ್ದೇಳ್ಬೇಕು, ನನ್ನ ಸೋಲನ್ನ ಎದುರು ನೋಡುವಂತ ಜನರ ಮುಂದೆ ನಾನು ಬಲವಾಗಿ ನಿಂತ್ಕೊಳ್ಬೇಕಂತೇಳಿ ನಿನ್ನೊಳಗೆ ನಿನಗೆ ಆಸೆ ಬರದೆ ಹೋದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ನಿನಗೆ ಎಲ್ಲವನ್ನು ಕೊಡ್ಲಿಕ್ಕೆ ಯಾರಾದ್ರೂ ಹೇಳ್ಬೋದು, ನಾನು ನಿನಗೆ ಇದು ಕೊಡ್ತೇನೆ, ನಾನು ಅದು ಕೊಡ್ತೇನೆ, ನಾನು ಹೀಗ್ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತ ನಿನಗೆ ಹೇಳ್ಬೋದು. ಆದ್ರೆ ನಿನ್ನೊಳಗೆ ಆಸೆ ಇಲ್ಲದೆ ಹೋದ್ರೆ ಯಾರು ಏನೇ ಹೇಳಿದ್ರು ಸಹ ಹೇಳಿದ್ದನ್ನ ತಕೊಳ್ಳಿಕ್ಕೆ ನಿನ್ ಕೈಲಾಗೋದಿಲ್ಲ. ಹಾಗಾಗಿ ನಿನ್ನೊಳಗೆ ಆಸೆ ಇರಲೇಬೇಕು, ನಾನು ಚೆನ್ನಾಗಾಗ್ಬೇಕಂತೇಳಿ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ. ಆಸೆ ಅಂದ್ರೆ ಏನು? ದೇವರಿಗೆ ವಿರುದ್ಧವಾದ ಪಾಪನ? ಇಲ್ಲ 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 ಇಲ್ಲ. ಅದು ಆಸೆ ಅಂದ್ರೆ ನೀನ್ ದುರಾಸೆ ಪಡುವಂತೇಳಿ ನಾನು ಹೇಳ್ತಾ ಇಲ್ಲ. ನಿನ್ ಜೀವನದಲ್ಲಿ ನನ್ನ ಆಶೀರ್ವಾದದಲ್ಲಿ ಚೆನ್ನಾಗಾಗ್ಬೇಕು, ನಿನ್ ಜೀವನದಲ್ಲಿ ನಾಳೆ ನಾನು ಚೆನ್ನಾಗಾಗ್ಬೇಕನ್ನುವಂತ ಆಸೆ ನಿನಗಿರ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಇಸ್ರಾಯೇಲರು ದಾಸರಾಗಿದ್ದಾಗ ದೇವರವ್ರನ್ನ ಕರ್ಕೊಂಡು ಬಂದು ಯಜಮಾನರನ್ನಾಗಿ ಮಾಡಿ ಅವರನ್ನ ಲೋಕದಲ್ಲಿ ಶ್ರೇಷ್ಠ ಜನಾಂಗ ಮಾಡ್ತೀನಿ ಅಂತ ಹೇಳಿದಾಗ ಆ ಜನರಿಗೆ ಆಸೆ ಇಲ್ಲದೆ ಹೋಯ್ತು. ಯಾವುದು ವಿಷಯದಲ್ಲಿ? ಯಜಮಾನರಾಗೋ ವಿಷಯದಲ್ಲಿ, ಲೋಕದಲ್ಲಿ ಶ್ರೇಷ್ಠರಾಗುವಂತ ವಿಷಯದಲ್ಲಿ. ಹಾಗಾಗಿ ನಿನ್ನ ಜೀವನದಲ್ಲಿ ಆಸೆ ಇರಲೇಬೇಕು. ಆಸೆ ಇಲ್ಲದೆ ಹೋದ್ರೆ ಇವತ್ತು ಎದ್ದು ಹೇಳು, ನಿನ್ನ ಜನರು ನೋಯಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅವಮಾನ ಪಡಿಸ್ತಾ ಇದ್ದಾರೆ, ಅದನ್ನ ನೋಡ್ಕೊಂಡು ಕೊರ್ಕೊಂಡು ಮಲ್ಕೊಂಡಿದ್ಯಾ? ಅದನ್ನ ನೋಡ್ಕೊಂಡು ಕೊರ್ಕೊಂಡು ಮಲ್ಕೊಂಡಿದ್ಯಾ? ಅಯ್ಯೋ, ನಾಳೆ ನಾನು ಚೆನ್ನಾಗಾಗ್ಬೇಕಂತ ಆಲೋಚನೆ ಮಾಡಿದೆ, ನಾನು ಉತ್ತಮನಾಗ್ಬೇಕಂತ ಆಲೋಚನೆ ಮಾಡಿದೆ, ನಾನು ಶ್ರೇಷ್ಠರಾಗ್ಬೇಕಂತೇಳಿ ಆಲೋಚನೆ ಮಾಡಿದೆ, ಯಾರೋ ನಿಂದಿಸ್ತಾರೆ, ಯಾರೋ ಅವಮಾನ ಪಡಿಸ್ತಾರೆ, ಯಾರೋ ನಿನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಕೊರ್ಕೊಂಡು ಕುತ್ಕೊಳ್ತೀಯ, ಆ ನೋವಲ್ಲೇ ಕುತ್ಕೊಳ್ತೀಯ. ಇಲ್ಲ 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 ಪ್ರಿಯ ದೇವ ಮಗುವೆ, ಎದ್ದೇಳು. ನಿನ್ನ ಜೀವನದಲ್ಲಿ ನಿನಗೆ ಆಸೆ ಬೇಕು. ಯಾವ ಆಸೆ? ನಿನ್ನ ಜೀವನದಲ್ಲಿ ನಾನು ಚೆನ್ನಾಗಾಗ್ಬೇಕನ್ನುವಂತ ಆಸೆ. ನಾಳೆ ನಾನು ಚೆನ್ನಾಗಿರ್ಬೇಕು, ನಾಳೆ ನಾನು ಚೆನ್ನಾಗಾಗ್ಬೇಕು ಅನ್ನುವಂತ ಆಸೆ ನಿನ್ನೊಳಗಿರ್ಬೇಕು. ಎರಡನೇದು, ನಾಳೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನುವಂತ ನಂಬಿಕೆ ನಿನ್ನ ಜೀವನದಲ್ಲಿ ಇರಲೇಬೇಕು. ಒಂದನೇದು, ಚೆನ್ನಾಗಿ ಆಗ್ಬೇಕು ಅನ್ನುವಂತ ಆಸೆ ನಿನ್ನೊಳಗಿರ್ಬೇಕು. ಎರಡನೇದು, ನಾನು ಚೆನ್ನಾಗಿ ಆಗ್ತೀನಿ ಅನ್ನುವಂತ ನಂಬಿಕೆ ನಿನಗಿರ್ಬೇಕು. ಈಗ ನಂಬಿಕೆ ಅಂತ ಬಂದಾಗ ನಾವು ಸೋಲದೆಲ್ಲಪ್ಪ ಅಂತ ಹೇಳಿದ್ರೆ, ನಾವು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಈಗ ಪ್ರಶ್ನೆ ಬರ್ತದೆ, ಪಾಸ್ಟರ್ ಅವರೇ ನೀವು ಹೇಳ್ತಾ ಇದ್ದೀರಾ ಚೆನ್ನಾಗಿ ಆಗ್ಬೇಕಂತ ಹೇಳಿ, ಅದು ಸರಿ, ಆದ್ರೆ ನಮ್ಮನ್ನು ಚೆನ್ನಾಗಿ ಮಾಡೋದು ಯಾರು? ನಮ್ಗೆ ಚೆನ್ನಾಗಿ ಮಾಡೋರು ಅಂದ್ರೆ ನಮ್ಮ ಜೀವಿತವನ್ನ ಸುಂದರವಾಗಿ ರೂಪಿಸೋರು ಯಾರು? ನಮ್ಗೆ ಹಣ ಇಲ್ಲ, ನಮ್ಗೆ ಬಲ ಇಲ್ಲ, ನಮ್ಗೆ ಜ್ಞಾನ ಇಲ್ಲ, ನಮ್ಗೆ ಸೌಂದರ್ಯ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ನಮ್ಮನ್ನ ಮುನ್ನಡೆಸುವಂತ ಜನರು ಇಲ್ಲ, ನಮ್ಮನ್ನ ಬಲಪಡಿಸುವಂತ ಜನರು ಇಲ್ಲ ಅಂತ ಹೇಳಿ ನೀವು ಮೇ ಬಿ ಅದನ್ನ ಕಂಪ್ಲೇಂಟ್ ಆಗಿ ಅಥವಾ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಒಂದು ನೆಪವಾಗಿ ಹೇಳ್ತಾ ಇರ್ಬೋದು. ಪ್ರಿಯ ದೇವ ಮಗುವೆ, ನೀವಲ್ಲ, ನಾನು ಅದನ್ನೇ ಹೇಳ್ತಾ ಇರ್ತೇನೆ. ನಮ್ಮ ಜೀವನದಲ್ಲಿ ಯಾರೋ ಸಹಾಯ ಮಾಡಕ್ಕಿರೋದಿಲ್ಲ, ನಮ್ಮನ್ನು ಮುನ್ನಡೆಸೋಕಿರೋದಿಲ್ಲ, ನಮ್ಮನ್ನು ಹಾಗೆ ಮಾಡ್ಲಿಕ್ಕಿರೋಲ್ಲ, ಹೀಗೆ ಮಾಡ್ಲಿಕ್ಕಿರೋಲ್ಲ ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸೋತ್ ಬಿಡ್ತೇವೆ. ಅಯ್ಯೋ, ಯಾರಿಲ್ಲ ಬಿಡಪ್ಪ, ನಮ್ಮ ಜೀವನದಲ್ಲಿ ಏನಾಗ್ತದೆ, ನಮ್ಮ ಜೀವನದಲ್ಲಿ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಸೋತ್ ಬಿಡ್ತೇವೆ. ಪ್ರಿಯ ದೇವ ಮಗುವೇ, ನಂಬಿಕೆಯ ಕುರಿತಾದಂತ ವಿಷಯ ನಿನ್ನ ಜೀವನದಲ್ಲಿ ಅರ್ಥ ಆಗ್ಬೇಕು. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾಳೆ ನೀನ್ ಚೆನ್ನಾಗಿ ಆಗ್ತೀನಿ ಅನ್ನುವಂತ ನಂಬಿಕೆ ನಿನಗಿರ್ಲೇಬೇಕು. ಯಾಕೆ ನಂಬಿಕೆ ಇರ್ಬೇಕು ನೋಡ್ರಿ? ಮೊದಲನೇದು ಆಸೆ ಇರಬೇಕು, ಎರಡನೇದು ನಂಬಿಕೆ ಇರಬೇಕು. ಯಾಕೆ ನಂಬಿಕೆ ಇರ್ಬೇಕಂದ್ರೆ, ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ. ಯಾರು ನಿನ್ನ ಜೀವನದಲ್ಲಿ ಮನುಷ್ಯ ಇರ್ಲಿಕ್ಕಿಲ್ಲ, ನಿನ್ನ ಜೀವನದಲ್ಲಿ ಜ್ಞಾನ ಇರ್ಲಿಕ್ಕಿಲ್ಲ, ನಿನ್ನ ಜೀವನದಲ್ಲಿ ಹಣ ಇರ್ಲಿಕ್ಕಿಲ್ಲ, ಬಲ ಇರ್ಲಿಕ್ಕಿಲ್ಲ, ಆಸ್ತಿ ಇರ್ಲಿಕ್ಕಿಲ್ಲ, ಆದರೆ ನಿನ್ನಲ್ಲಿ ನಂಬಿಕೆ ಇರಬೇಕು. ಇವತ್ತು ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ 99% ವಿಶ್ವಾಸಗಳಲ್ಲಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ, ತಾವು ಚೆನ್ನಾಗಿ ಆಗ್ತೀವಿ ಅನ್ನುವಂತ ನಂಬಿಕೆಯನ್ನ ಕಳೆದುಕೊಂಡ್ಬಿಟ್ಟಿರೋದೆ. ಇವತ್ತು ಆ ನಂಬಿಕೆ ಕಳ್ಕೊಂಡಿರೋದ್ರಿಂದಲೇ ಯಾವುದೋ ಒಂದು ಜೀವಿತ ಇದೆ, ಅದನ್ನು ಜೀವಿಸ್ಕೊಂಡು ಹೋಗ್ಬಿಡೋಣ, ಯಾವುದೋ ಒಂದು ಆಶೀರ್ವಾದ ಇದೆ, ಅದನ್ನು ಜೀವಿಸ್ಕೊಂಡು ಹೋಗ್ಬಿಡೋಣ, ಯಾವುದೋ ಒಂದು ಆತ್ಮಿಕತೆ ಇದೆ, ಜೀವಿಸ್ಕೊಂಡು ಹೋಗ್ಬಿಡೋಣ. ಯಾಕಂದ್ರೆ ಅವನ ಜೀವನದಲ್ಲಿ ಚೆನ್ನಾಗಿ ಆಗ್ಬೇಕನ್ನುವಂತ ಅಥವಾ ಚೆನ್ನಾಗಿ ಆಗ್ತಾನೆ ಅನ್ನುವಂತ ನಂಬಿಕೆ ಇಲ್ವೇ ಇಲ್ಲ. ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನ ನಂಬಿದಾಗ ದೇವ್ರು ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನುವಂತ ನಂಬಿಕೆ ಇತ್ತು. ಅವಾಗ ನಾವು ಹಾರಾಡ್ತಾ ಇದ್ವಿ, ನಾವು ಕುಣಿದಾಡ್ತಾ ಇದ್ವಿ, ದೇವ್ರು ನನ್ಗೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಆದ್ರೆ ಇವಾಗ ಆಗಲ್ಲ.
ಯಾಕಂದ್ರೆ ನಂಬಿಕೆ ಬಿಟ್ಟು ಹೋಗ್ಬಿಟ್ಟಿದೆ. ಹಾಗಾದ್ರೆ ನಂಬಿಕೆ ಅಂದ್ರೆ ಏನ್ ಗೊತ್ತಾ ನಿಮಗೆ? ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನಕ್ಕೆ ತಿರುಗಿಸ್ರಿ. ನಂಬಿಕೆ ಕುರಿತಾಗಿ ಒಂದು ಬ್ಯೂಟಿಫುಲ್ ಆದಂತ ಒಂದು ಉದಾಹರಣೆಯನ್ನ ಅಲ್ಲಿ ಕೊಡಲ್ಪಟ್ಟಿದೆ. ಅಂದ್ರೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ನಂಬಿಕೆ ಬಗ್ಗೆ ಅಲ್ಲಿ ಮಾತಾಡಲ್ಪಟ್ಟಿದೆ. ನಿಮಗೆ ಈ ವಾಕ್ಯ ಗೊತ್ತು ಆದ್ರೂ ಸಹ ಸ್ವಲ್ಪ 1-2 ನಿಮಿಷ ಅಲ್ಲಿ ಸಹಿಸ್ಕೊಳ್ರಿ. ಅಲ್ಲಿ ಹೀಗೆ ಹೇಳ್ತದೆ, ನಂಬಿಕೆಯು ನಿರೀಕ್ಷಿಸುವವುಗಳ ನಿಜ ಲಕ್ಷಣವು, ಕಾಣದವುಗಳ ನಿರ್ದರ್ಶನವೂ ಆಗಿದೆ. ಅಂದ್ರೆ ಅದರ ಅರ್ಥ ನಂಬಿಕೆ ಅನ್ನುವಂಥದ್ದು ಇದು ಆಗಿದೆ ಅಂತ ಹೇಳಿ ಹೇಳ್ತದೆ. ಮಧ್ಯದಲ್ಲಿ 2 ವಿಷಯಗಳಿದಾವೆ. ಏನಂತೇಳಿ? ನಿರೀಕ್ಷಿಸುವವುಗಳ ನಿಜ ಲಕ್ಷಣ, ಕಾಣದವುಗಳ ನಿರ್ದರ್ಶನ ಅಂತ ಹೇಳಿ ಮಾತಾಡ್ತದೆ. ಯಾವುದು? ನಂಬಿಕೆ. ಓಕೆ, ಈಗ ನೀನ್ ನಂಬಿಕೆ ಇಟ್ಟೆ ಅಂತ ಇಟ್ಕೋ, ನಾಳೆ ನಾನು ಚೆನ್ನಾಗಿ ಆಗ್ತೀನಿ ಅಂತ ಹೇಳಿ ನಂಬಿಕೆ ಇಟ್ಟೆ ಅಂತ ಇಟ್ಕೋ. ಆ ನಂಬಿಕೆ ಏನಾಗಿರ್ತದೆ ಗೊತ್ತಾ? ಅಲ್ಲಿ ವಾಕ್ಯ ಹೇಳ್ತದೆ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಹೇಳ್ತದೆ, ನಿರೀಕ್ಷಿಸುವವುಗಳ ನಿಜ ಲಕ್ಷಣ. ಈಗ ನಿರೀಕ್ಷಿಸುವವುಗಳ ಅಂದ್ರೆ ಏನು? ನಿರೀಕ್ಷಿಸುವವುಗಳ ಅಂದ್ರೆ ನಿನ್ನ ಜೀವನದಲ್ಲಿ ಇದು ನನಗೆ ಆಗ್ಬೇಕು ಅಂತೇಳಿ ಎದುರು ನೋಡ್ತಿರುವಂಥದ್ದು. ಅಂದ್ರೆ ನಿರೀಕ್ಷಿಸೋದಂದ್ರೆ ನೀನು ಎದುರು ನೋಡೋದು. ಅಂದ್ರೆ ನಾಳೆ ನನ್ನ ಜೀವನದಲ್ಲಿ ಹೀಗೆ ಆಗ್ಬೇಕಂತೇಳಿ ಎದುರು ನೋಡೋದು ಇದೆಯಲ್ಲ, ಅದರ ನಿಜ ಲಕ್ಷಣ ಅಂತೆ. ನಿಜ ಅಂದ್ರೆ ಏನ್ ಗೊತ್ತಾ? ಇರುವಂತದ್ದು ಅಂತೇಳಿ. ಈಗ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಈಗ ನೀವು ನಾನು ಮಾತಾಡ್ತಿರುವಂಥ ವಾಕ್ಯವನ್ನ ನೀವು ಯೂಟ್ಯೂಬ್ನಲ್ಲೋ ಅಥವಾ ಎಲ್ಲೋ ಸ್ಟೇಟಸ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ನೋಡ್ತೀರಂತ ಇಟ್ಕೊಳ್ಳೋಣ. ಈಗ ನೀವಲ್ಲಿ ಮಾತಾಡ್ತಿದ್ದಾಗ ನಾನು ನಿಜವಾಗ್ಲೂ ಅಲ್ಲಿದ್ದೇನಾ? ನಾನು ಇಲ್ಲಿ ಶೂಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದಾಗ ನೀವು ನೋಡ್ತಾ ಇರ್ತೀರ. ಇದು ಬಂದು ನಿಜ ಅಲ್ಲದೆ ಹೋದ್ರೂ ಸಹ ಹೌದು, ನಾನೇ ಮಾತಾಡಿ ಅದನ್ನ ಕಳಿಸಿರೋದು. ನಿಜ ಅಂದ್ರೆ ಇರುವಂಥದ್ದು, ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅನುಭವಿಸುವಂಥದ್ದೇ ನಿಜ ಅಂತದ್ರ ಅರ್ಥ. ಸತ್ಯ ಅಂದ್ರೆ ನಾವು ಅದನ್ನು ಅನುಭವಿಸ್ಬೋದು, ನಾವು ನೋಡ್ಬೋದು, ನಾವು ಅದನ್ನ ಗ್ರಹಿಸ್ಕೊಳ್ಬೋದು. ಹಾಗಾಗಿ ಸತ್ಯ ಅಂದ್ರೆ ಇರುವಂಥದ್ದು ಅಂತೇಳಿ, ಲಕ್ಷಣ ಅಂದ್ರೆ ಗುರುತು ಅಂತೇಳಿ. ಈಗ ನಂಬಿಕೆ ಏನಾಗಿದಂತೆ? ನಿರೀಕ್ಷಿಸುವವುಗಳ ನಿಜ ಲಕ್ಷಣ ಅಂತೇಳಿ ವಾಕ್ಯ ಹೇಳ್ತಾ. ಅಂದ್ರೆ ನಿರೀಕ್ಷಿಸುವವುಗಳ ಇರುವಂತ ಗುರುತು ಯಾವುದಾಗಿದೆ ಗೊತ್ತಾ? ನಂಬಿಕೆ. ನೀನ್ ನಾಳೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ನಂಬು ಅಂತ ನಾನು ಹೇಳ್ತಾ ಇದ್ದಿಲ್ಲ. ಆ ನಂಬಿಕೆ ಏನಾಗಿರ್ತಪ್ಪ ಅಂದ್ರೆ ನೀನ್ ಏನ್ ಎದುರು ನೋಡ್ತಾ ಇದೆಯೋ ಅದು ನಿಜವಾದಂತ ಗುರುತಾಗಿರ್ತದೆ. ಯಾವುದಕ್ಕೆ? ನೀನ್ ಏನೋ ಎದುರು ನೋಡ್ತಾ ಇದ್ದಲ್ಲ ಅದರ ಗುರುತು ಯಾವುದು? ನಂಬಿಕೆ. ಏನ್ ಗುರುತು ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನೀಗ ನಿಮಗೆ ಕಾಲ್ ಮಾಡಿದೆ ಅಂತ ಇಟ್ಕೊಳ್ರಿ. ಕಾಲ್ ಮಾಡಿದಾಗ ನನ್ನ ನಂಬರ್ ನೇರವಾಗಿ ನಿಮಗೆ ಬಂದ್ರೆ ನೀವು ಅಂದ್ಕೊಳ್ತೀರಾ, ಓಕೆ ನನ್ನ ನೀವು ನೋಡೋದಿಲ್ಲ, ಮೇ ಬಿ ನನ್ನ ವಾಯ್ಸ್ ನೀವು ಕೇಳಿಸ್ಕೊಳ್ಬಹುದು, ಆದ್ರೆ ನಿಮಗೊಂದು ಗುರುತಿರ್ತದೆ. ಏನ್ ಗುರುತದು? ನಿಮ್ ಕಣ್ಮುಂದೆ ನನ್ನ ಫೋನ್ ನಂಬರ್ ಬಂದಿರ್ತದೆ. ನನ್ನ ಫೋನ್ ನಂಬರ್ ನಿಮ್ ಕಣ್ಮುಂದೆ ಬಂದಿರೋದ್ರಿಂದ, ಆ ಗುರುತಿರೋದ್ರಿಂದ ನಾನು ಅಂತೇಳಿ ನೀವು ನಂಬ್ತೀರಾ. ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ನಾನು ಹೇಳುವಂತ ಮಾತುಗಳು ಎಲ್ಲವೂ ನಿಜ ಅಂತೇಳಿ ನಂಬ್ತೀರಿ. ಯಾವ್ದ್ರ ಮುಖಾಂತರ? ನನ್ನ ಫೋನ್ ಕಾಲ್ ಮುಖಾಂತರ ಅಥವಾ ಫೋನ್ ನಂಬರ್ ಮುಖಾಂತರವಾಗಿ. ಈಗ ನೀವು ಎದುರು ನೋಡುವಂಥದ್ದು ಇದೆಯಲ್ಲ, ಆ ಎದುರು ನೋಡುವಂಥದ್ದು ನಮ್ಮ ಜೀವನದಲ್ಲಿ ಹೀಗೆ ಆಗ್ಬೇಕು ಅಂತ ಎದುರು ನೋಡ್ತಾ ಇದೆಯಲ್ಲ, ಅದರ ನಿಜವಾದಂತ ಗುರುತು ಯಾವ್ದಪ್ಪ ಅಂದ್ರೆ ನಂಬಿಕೆ. ನೀನ್ ನಂಬಿರ್ತೀಯಲ್ಲ, ನೀನ್ ನಂಬಿರುವಂಥದ್ದು ನೀನ್ ಏನಾಗ್ಬೇಕಂತ ನಂಬಿರ್ತೀಯಲ್ಲ, ಅದರ ನಿಜವಾದಂತ ಗುರುತು ಯಾವ್ದಪ್ಪ ಅಂತ ಹೇಳಿದ್ರೆ, ಅಥವಾ ಇರುವಂತ ಗುರುತು ಯಾವ್ದಪ್ಪ ಅಂದ್ರೆ ನಂಬಿಕೆ ಆಗಿರ್ತದೆ. ಈಗ ಅದೇ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ 2ನೇ ಪದ ಹೇಳ್ತೇನಪ್ಪ ಅಂದ್ರೆ ಕಾಣದಿರುವವುಗಳ ನಿರ್ದರ್ಶನ ಅಂತೇಳಿ. ಈಗ ಕಾಣದಿರುವವುಗಳ ಅಂದ್ರೆ ನಿನ್ಗೆ ಏನಾಗ್ಬೇಕು ಅಥವಾ ನೀನ್ ಏನಾಗ್ಬೇಕು ಅಂತ ಎದುರು ನೋಡ್ತಾ ಇದೆಯಲ್ಲ, ಅವು ನಿನಗೆ ಕಂಡಿದವ? ಇಲ್ಲ, ಕಂಡಿಲ್ಲ. ಈಗ ಅದರ ನಿರ್ದರ್ಶನ ಅಂತ ಹೇಳಿದ್ರೆ ಉಪಮಾನ ಅಥವಾ ಉದಾಹರಣೆ ಅಂತ ಹೇಳಿ ಅದರ ಅರ್ಥ. ಈಗ ನಿಮಗೆ ಒಂದು ಸ್ಟೋರಿ ಯಾರೋ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ವಿಷಯವನ್ನ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟು ನಮಗೆ ಹೇಳ್ತಾರೆ. ಅಂದ್ರೆ ಆ ಉದಾಹರಣೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಜವಾದ ಅಂಶವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ನಡೆಸ್ತದೆ. ಈಗ ವಾಕ್ಯ ಹೇಳ್ತದೆ ಕಾಣದಿರುವವುಗಳ ನಿರ್ದರ್ಶನ. ನೀನು ಎಲ್ಲೋ ಇರುವಂತ ವಿಷಯಗಳು, ನಿನ್ನ ಆಶೀರ್ವಾದಗಳನ್ನ ಎದುರು ನೋಡ್ತಾ ಇದೆಯಾ, ನಾಳೆ ನೀನು ಚೆನ್ನಾಗಿರ್ಬೇಕಂತ ಎದುರು ನೋಡ್ತಾ ಇದೆಯಾ, ಆ ಕಾಣದೇ ಇರುವಂತ ವಿಷಯಗಳು ಅಂದ್ರೆ ನಾಳೆ ಏನಾಗಬೇಕು ಅನ್ನುವಂಥ ವಿಷಯ ನಿನಗೆ ಕಾಣ್ತಾ ಇಲ್ಲ. ಆದ್ರೆ ಆ ಕಾಣದೇ ಇರುವಂತ ಆಶೀರ್ವಾದಗಳ ಉದಾಹರಣೆ ಯಾವ್ದಪ್ಪ ಅಂದ್ರೆ ನಿನ್ನ ಅರ್ಥ ಆಗುವ ರೀತಿಯಲ್ಲಿ, ನಿನಗೆ ಅದು ಕಾಣಿಸೋ ರೀತಿಯಲ್ಲಿ ಮಾಡೋದು ಯಾವ್ದು ಗೊತ್ತಾ? ನಂಬಿಕೆ. ಹೀಗಿರೋದ್ರಿಂದ ಪ್ರಿಯ ದೇವ ಮಗುವೇ, ನಿರೀಕ್ಷಿಸುವವುಗಳ ನಿಜ ಲಕ್ಷಣವು,
ಕಾಣದವುಗಳ ನಿದರ್ಶನವು ನಂಬಿಕೆ ಆಗಿದೆ. ಹಾಗಾಗಿ ನಿನ್ನೊಳಗೆ ನಾಳೆ ಚೆನ್ನಾಗಾಗ್ತೀನಿ ಅಂತ ನಂಬಿಕೆ ಬೇಕೇ ಬೇಕು. ಆ ನಂಬಿಕೆ ನಿನ್ನ ಜೀವನದಲ್ಲಿ ಆಶೀರ್ವಾದಗಳನ್ನ ನೋಡುವಂತೆ ಮಾಡಿಬಿಡ್ತದೆ. ಆ ನಂಬಿಕೆ ಆಶೀರ್ವಾದಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ಮಾಡಿಬಿಡ್ತದೆ. ಪ್ರಿಯ ದೇವ ಮಗುವಿನ ಹೇಳ ಜಾಗ್ರತೆ ಕೇಳಿಸ್ಕೊ. ನಿನ್ನ ನಂಬಿಕೆಯನ್ನ ಪೂರ್ತಿ ಮಾಡೋದು ಯಾರು ಗೊತ್ತಾ? ದೇವರು. ನಿನ್ನ ನಂಬಿಕೆಯನ್ನ ಪೂರ್ತಿ ಮಾಡೋದು ಯಾವ್ದು ಗೊತ್ತಾ? ಯಾರು ಗೊತ್ತಾ? ದೇವರು. ನೀನ್ ಏನಾಗ್ಬೇಕಂತ ನಂಬ್ತಾ ಇದೆಯಲ್ಲ ಅದನ್ನ ಪೂರ್ತಿ ಮಾಡೋದು ಯಾರು ಗೊತ್ತಾ? ದೇವರು. ದೇವರು ನಿನ್ನ ನಂಬಿಕೆಯನ್ನ ಪೂರ್ತಿ ಮಾಡ್ತಾನೆ. ನೀನು ಆಸೆ ಪಟ್ಟದನ್ನ ಪೂರ್ತಿ ಮಾಡ್ತಾನೆ. ನೀನು ಏನ್ ಎದುರು ನೋಡ್ತಾ ಇದನ್ನ ಮಾಡ್ತಾನೆ. ಹಾಗಾಗಿ ಎದ್ದೇಳು ಪ್ರಿಯ ದೇವ ಮಗುವೆ. ಹಾಗಾಗಿ ಎದ್ದೇಳು ಪ್ರಿಯ ದೇವ ಮಗುವೆ. ಎದ್ದೇಳು, ಬಲಗೊಳ್ಳು, ಬಲಗೊಳ್ಳು. ಎದ್ದೇಳು ಪ್ರಿಯ ದೇವ ಮಗುವೆ. ನಾಳೆ ನಾನು ಚೆನ್ನಾಗಾಗ್ಬೇಕಂತ ಆಸೆ ಪಡು. ನಾನು ಚೆನ್ನಾಗಾಗ್ತೇನೆ ಅಂತ ನಂಬು ಪ್ರಿಯ ದೇವ ಮಗುವೆ. ನಿನ್ ದೇವರು ನಿನ್ನ ಮೇಲೆ ನಿಲ್ಲದೆ ಹೋದ್ರೆ ನೀನ್ ಹಾಗೆ ಬಿದ್ದು ಹೋಗ್ತೀಯಾ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ. ನಿನ್ನ ಮುಂದಿರುವಂತ ಜನರ ಮುಂದೆ ನೀನು ಉತ್ತಮ ಉದಾಹರಣೆ ಆಗಿರ್ಬೇಕೆ ಹೊರತು ಕೆಟ್ಟ ಉದಾಹರಣೆ ಆಗಿರಬಾರದು. ಯಾಕಂದ್ರೆ ನೀನು ಉತ್ತಮವಾಗಿದ್ದಾಗಲೇ ಕೆಟ್ಟ ಜನರು ನಿನ್ನ ಮೇಲೆ ಕೆಟ್ಟ ಕೆಟ್ಟ ಅಪವಾದಗಳನ್ನ ಹಾಕೋದಾದ್ರೆ ನೀನು ಒಂದ್ ವೇಳೆ ಕೆಟ್ಟ ಉದಾಹರಣೆ ಆಗುವಾಗ ಕೆಟ್ಟ ಜನರು ಇನ್ನೆಂತ ಉದಾಹರಣೆಯಾಗಿ ನಿನ್ನ ತಕೊಂಡ್ ಬರ್ಬೋದು. ಆಲೋಚನೆ ಮಾಡ್ಕೋ. ನೀನ್ ದೇವರ ಮಗು ಆಗಿದ್ದಿ, ನೀನ್ ದೇವರ ಪ್ರತಿನಿಧಿ ಆಗಿದ್ದಿ, ದೇವರ ವಿಶ್ವಾಸಿ ಆಗಿದ್ದಿ, ದೇವರ ಮೇಲೆ ನಂಬಿಕೆ ಇಡುವಂತ ದೇವರ ಮಗು ಆಗಿದ್ದಿ. ಎದ್ದೇಳು, ಎದ್ದೇಳು ಪ್ರಿಯ ದೇವ ಮಗುವೆ. ದೇವರು ನಿನ್ನನ್ನು ಬಲವಾಗಿ ತನ್ನ ಮಹಿಮೆ ಸಿಂಹಾಸನದ ಬಲಗಡೆಯಲ್ಲಿ ನಿನ್ನನ್ನು ಕೂರಿಸುವಂತವನಾಗಿದ್ದಾನೆ, ನಿನ್ನ ನಿಲ್ಲಿಸುವಂತವನಾಗಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.